ಬೆಳಗಾವಿ ಕಾರ್ಯಕ್ರಮವೊಂದರಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದವರು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ರು ಅಂತ ಮುಖ್ಯಮಂತ್ರಿಗಳು ಗರಂ ಆಗಿದ್ರು. ಅಲ್ಲಿನ SP ಅವರನ್ನ ಕರೆದು ವೇದಿಕೆ ಮೇಲೆ ಬೈದು ಕೈ ಎತ್ತಿ ಎಲ್ಲ ಮಾಡಿದ್ರಲ್ಲ ನಾರಾಯಣ ಭರಮನಿ ಅವರು ಅದರಿಂದ ಮನನೊಂದು ಈಗ VRSಗೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಕೇವಲ ಅದೊಂದು ಘಟನೆಯಿಂದಲೇ ಅವರು VRSಗೆ ಅರ್ಜಿ ಹಾಕ್ಕೊಂಡ್ರ ಅಥವಾ ಬೇರೆ ಏನಾದರೂ ಕಾರಣ ಇತ್ತಾ ಅಂತ ನೋಡ್ತಾ ಹೋದರೆ ಕೆಲವೊಂದು ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. ASP ನಾರಾಯಣ ಭರಮನಿ VRSಗೆ ಅರ್ಜಿ ಹಿನ್ನೆಲೆ ಭರಮನಿ ಸ್ವಯಂ ನಿವೃತ್ತಿಗೆ ಅರ್ಜಿ ಸಲ್ಲಿಸಿದ್ದಾದರೂ ಯಾಕೆ ಅಂತ ಒಂದು ಪ್ರಶ್ನೆ ಬರುತ್ತೆ. VRS ತಗೊಂಡು ನಂತರ ಎಲೆಕ್ಷನ್ಗೆ ನಿಲ್ಲುವ ಮಹಾ ಪ್ಲಾನ್ ಏನಾದರೂ ಮಾಡಿದ್ರಾ ನಾರಾಯಣ ಭರಮನಿ? ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿಯನ್ನು ನಿಮಗೆ ನಾವು ಹೇಳ್ತಾ ಹೋಗ್ತೀವಿ. ಈ ಥರ ಘಟನೆ ಈ ಹಿಂದೆ ಏನು ನಡೆದಿಲ್ಲ ಅಂತ ಅನ್ಕೋಬೇಡಿ. ಈಗ ಅನುಪಮಾ ಶೆಣೈ ವಿಚಾರದಲ್ಲಾಗಲಿ ಅಥವಾ ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳು ಏನೇನೋ ಕಾರಣಕ್ಕೋಸ್ಕರ ರಿಟೈರ್ಮೆಂಟ್ ತಗೋತಾರೆ, VRS ತಗೋತಾರೆ, ಆಮೇಲೆ ರಾಜಕೀಯಕ್ಕೆ ಬರ್ತಾರೆ, ಅಥವಾ ನಾರ್ಮಲ್ ರಿಟೈರ್ಮೆಂಟ್ ಆದಮೇಲೂ ಎಷ್ಟೋ ಜನ ರಾಜಕೀಯಕ್ಕೆ ಬಂದಿರುವಂತಹ ಉದಾಹರಣೆಗಳಿವೆ. ಹಾಗಾಗಿ ನಾರಾಯಣ ಭರಮನಿ ಅವರ ವಿಚಾರದಲ್ಲೂ ಹೀಗೆ ಆಯಿತಾ ನೋಡಿ. ಇನ್ಸಿಡೆಂಟ್ ನಡೆದಿದ್ದು ಮಾರ್ಚ್ 28 ಅಥವಾ ಏಪ್ರಿಲ್ 28 ಅನಿಸುತ್ತೆ. ಅದಾದ ನಂತರ ಹಾಗಾದರೆ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಯಿತಾ ಅಂತ ಒಂದು ಪ್ರಶ್ನೆ. CM ಸಿದ್ದರಾಮಯ್ಯನವರಿಂದ ನಾರಾಯಣ ಭರಮನಿಗೆ ಅಪಮಾನ ಆಗಿತ್ತು. ವೇದಿಕೆಯ ಮೇಲೆ ಕೈ ಎತ್ತಕ್ಕೆ ಹೊಟ್ಟೋಗಿದ್ರು ಇವರು. ಬೇಸತ್ತು VRSಗೆ ಅರ್ಜಿ ಸಲ್ಲಿಸಿದ್ರು. ASP ಭರಮನಿ ಅವರು ಬರ್ಕೊಂಡಿದ್ರು, ಅವರು ನನ್ನ ಮನಸ್ಸಿಗೆ ನೋವಾಗಿದೆ ಇದರಿಂದ ಅಂತ. ಸೊ VRS ಹಿಂದೆ ಎಲೆಕ್ಷನ್ಗೆ ನಿಲ್ಲುವ ಮಹಾ ಪ್ಲಾನ್ ಇತ್ತಾ? BJPಯಿಂದ ರಾಜಕೀಯಕ್ಕೆ ಎಂಟ್ರಿ ಕೊಡೋದಕ್ಕೆ ಏನಾದ್ರು ತಯಾರಿ ನಡೆದಿತ್ತಾ? ಮೇ ಬಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಕಣಕ್ಕಿಳಿಯುವ ಚಿಂತನೆ ಏನಾದರೂ ಇತ್ತಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಅದಕ್ಕೋಸ್ಕರನೇ ಅವರು ಹಠ ಹಿಡಿದು ಯಾರು ಸಂಧಾನ ಮಾಡಿದ್ರು, ಮುಖ್ಯಮಂತ್ರಿಗಳೇ ಸಂಧಾನ ಮಾಡಿದ್ರು, ಗೃಹ ಸಚಿವರು ಮಾಡಿದ್ರು, HK ಪಾಟೀಲ್ರು ಮಾಡಿದ್ರು, ಯಾರು ಸಮಾಧಾನ ಮಾಡಿದ್ರು ಕರಗ್ತಾ ಇಲ್ಲ ಅವರು. ನನಗೆ VRS ಬೇಕೇ ಬೇಕು ಅಂತ ಹಠ ಹಿಡಿದು ಕೂತಿರೋದು ಇದಕ್ಕೇನಾ ನೋಡಿ. ನಿವೃತ್ತಿ ಬಳಿಕ ASP ನಾರಾಯಣ ಭರಮನಿ ರಾಜಕೀಯಕ್ಕೆ ಬರ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದೆ. VRS ಹಿಂದೆ ಎಲೆಕ್ಷನ್ಗೆ ನಿಲ್ಲುವ ಮಹಾ ಪ್ಲಾನ್ ಇತ್ತ ಹಾಗಾದರೆ? ಅದಕ್ಕೋಸ್ಕರ ಇಷ್ಟೊಂದು ಹಠ ಹಿಡಿದು ಕೂತಿದಾರಾ ಅಂತ. BJPಯಿಂದ ಎಲೆಕ್ಷನ್ಗೆ ನಿಂತ್ಕೊಳ್ಳೋದಕ್ಕೆ VRS ಅಸ್ತ್ರ ಪ್ರಯೋಗ ಮಾಡಿದ್ರ? ಅಲ್ಲಿ ತನಕ ಅವ್ರಿಗೆ ಆ ಇನ್ಸಿಡೆಂಟ್ ಆಗೋ ತನಕ ಈ ಥರದ ಆಲೋಚನೆ ಇತ್ತ ಮೊದಲೇ, ಅಥವಾ ಆಮೇಲೆ ಬಂತ ಗೊತ್ತಿಲ್ಲ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಕಣಕ್ಕಿಳಿಯೋದಕ್ಕೆ ಏನಾದರೂ ನಡೆದಿದೆಯಾ ತಯಾರಿ ಅಂತ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕರು ಯಾರು ಇವಾಗ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಕಾಂಗ್ರೆಸ್ನಿಂದ ಮಂತ್ರಿಗಳು ಕೂಡ ಆಗಿದ್ದಾರೆ. ಅವರ ವಿರುದ್ಧ ಏನಾದರೂ ನಿಂತ್ಕೊಳ್ಳುವಂತಹ ಪ್ರಯತ್ನಗಳಾಯ್ತಾ ಗೊತ್ತಿಲ್ಲ. ಬೆಳಗಾವಿಯಲ್ಲೇ ಹೆಚ್ಚು ಸರ್ವಿಸ್ ಮಾಡಿ ಹೆಸರು ಮಾಡಿದ್ದಾರೆ ಭರಮನಿ ಅವರು. ಅವ್ರ ಸರ್ವಿಸ್ ಎಲ್ಲ ಮ್ಯಾಕ್ಸಿಮಮ್ ಬೆಳಗಾವಿನಲ್ಲೇ ಆಗಿರೋದು. ಅದರ ಜೊತೆಗೆ ಜನರ ಜೊತೆ ಒಳ್ಳೆಯ ಒಡನಾಟವನ್ನು ಇಟ್ಕೊಂಡಿದ್ದಾರೆ ನಾರಾಯಣ ಭರಮನಿ. ಅಲ್ಲೆಲ್ಲ ಚಿರಪರಿಚಿತ ಅವರು ನಾರಾಯಣ ಭರಮನಿ ಅವರು. ಹೀಗಾಗಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಸ್ಪರ್ಧಿಸುವ ಪ್ಲ್ಯಾನ್ ಅಂತ ಹೇಳಲಾಗ್ತಾ ಇದೆ. ಅಥವಾ ಬೆಳಗಾವಿಯ ಬೇರೆ ಯಾವುದಾದ್ರೂ ಕ್ಷೇತ್ರದಿಂದ ಸ್ಪರ್ಧಿಸುವ ಪ್ಲ್ಯಾನ್ ಕೂಡ ಇರಬಹುದು. ಈಗಾಗಲೇ ರಾಜೀನಾಮೆ ಅಂಗೀಕಾರವಾದರೆ, ಈಗಾಗಲೇ ರಾಜೀನಾಮೆ 6ನೇ ತಾರೀಕು, ಇವತ್ತಿನ ಒಳಗಡೆ ಅದು ತೀರ್ಮಾನ ಆಗಬೇಕು. ಅಂಗೀಕಾರವಾದರೆ 2.5 ವರ್ಷ ಸಮಯ ಇದೆ. ಈಗಾಗಲೇ ಗೃಹ ಇಲಾಖೆ ಏನೋ ಪರ್ಮಿಷನ್ ಕೊಟ್ಟಿದೆಯಂತೆ, ಒಪ್ಕೊಂಡಿದೆಯಂತೆ VRS ತಗೊಳ್ಳೋದಕ್ಕೆ. ಈ ಅವಧಿಯಲ್ಲಿ ಕ್ಷೇತ್ರದಲ್ಲಿ ನೆಲೆ ಗಟ್ಟಿ ಮಾಡ್ಕೊಳ್ತಾರಂತೆ ಮುಂದಿನ 2.5 ವರ್ಷ. ಹೀಗಾಗಿ VRS ಪತ್ರ ಹಿಂಪಡೆಯೋದಕ್ಕೆ ಅವರು ಸುತಾರಾಮ್ ಒಪ್ತಾ ಇಲ್ಲ ಅಂತ ಈಗ ಒಂದಷ್ಟು ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಸೊ ನೋಡೋಣ, ಈ ಪ್ಲ್ಯಾನ್ ಕೂಡ ಇರಬಹುದಾ, ಅಥವಾ ನಿಜಕ್ಕೂ ಕೂಡ ಮುಖ್ಯಮಂತ್ರಿಗಳ ಆ ನಡತೆಯಿಂದ ಬೇಸತ್ತು ಅವರು VRS ಅನ್ನು ತಗೋತಾ ಇದ್ದಾರಾ? ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ನಾರಾಯಣ ಭರಮನಿ ಅವರು VRS ತಗೊಂಡು ರಾಜಕೀಯಕ್ಕೆ ಬಂದು BJPಯಿಂದ ಚುನಾವಣೆಗೆ ಸ್ಪರ್ಧಿಸುವ ಪ್ಲ್ಯಾನ್ ಮಾಡಿದ್ದೇ ಆದರೆ ಅದಕ್ಕೆ ಇಂಬು ಕೊಡುವ, ಪುಷ್ಟಿ ಕೊಡುವ ಘಟನೆಗಳೇನು ನಡೆದಿದೆ? ಇವರು ರಾಜಕೀಯಕ್ಕೆ ಬರ್ತಾರೆ, BJP ಸೇರ್ತಾರೆ ಅನ್ನೋದಕ್ಕೆ ಏನು ಸಾಕ್ಷಿ ಅಂತ? ಅರವಿಂದ್, ಈಗೇನು ASP ಆಗಿರುವಂಥ ನಾರಾಯಣ ಭರಮನಿ ಏನಿದ್ದಾರೆ, ನಾಳೆ ಒಳಗಡೆ ಅವರು VRSಗೆ ಅರ್ಜಿ ಸಲ್ಲಿಸಿದ್ದಾರೆ. ಅದನ್ನು ವಾಪಸ್ ಪಡಿಬೇಕು. ಅದನ್ನು ವಾಪಸ್ ಪಡೆದಿಲ್ಲ ಅಂದರೆ ಗೃಹ ಇಲಾಖೆ ಈಗಾಗಲೇ ಸರ್ಕಾರ ಅದನ್ನು ಅಂಗೀಕಾರ ಮಾಡಿ ಅಂತ ಸೂಚನೆ ಕೊಟ್ಟಿರುವಂಥದ್ದು. ಇಲ್ಲಿವರೆಗೂ ಕೂಡ ಇನ್ನೊಂದು ದಿನಗಳ ಕಾಲ ಮಾತ್ರ ಅವಕಾಶ ಇರುವಂಥದ್ದು. ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ನಾರಾಯಣ ಭರಮನಿ ಏನಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಅರ್ಜಿಯನ್ನು ಹಿಂಪಡೆಯಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಅಧಿಕಾರಿ ವಲಯಗಳಲ್ಲಿ. ಅದ್ರ ಜೊತೆಗೆ ನಾರಾಯಣ ಭರಮನಿಗೆ BJP ವತಿಯಿಂದ ಸಪೋರ್ಟ್ ಸಿಗ್ತಾ ಇದೆ. ಹಾಗಾಗಿ ಅವರು ಹಿಂಪಡೆಯೋದಕ್ಕೆ ಒಪ್ತಾ ಇಲ್ಲ. ಜೊತೆಗೆ
ಅವರೇನು ಆ ಬೆಳಗಾವಿ ಭಾಗದಲ್ಲಿ ಬಹುತೇಕ ಸರ್ವಿಸ್ ಮಾಡೋದ್ರಿಂದ ಆ ಭಾಗದಲ್ಲಿ ಅವ್ರಿಗೆ ಒಳ್ಳೆ ಹೆಸರಿದೆ. ಆ ಹೆಸರನ್ನು ಬಳಸ್ಕೊಂಡು ಮುಂದಿನ ಎಲೆಕ್ಷನ್ಗೆ ಅವರನ್ನು ಬಿ ಜೆ ಪಿ ಕಡೆಯಿಂದ ಏನು ಸ್ಪರ್ಧೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಾಗಿದ್ದಾವೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ನಾರಾಯಣ ಬರಮಣ್ಣಿ ಬಹುತೇಕ ಸರ್ವಿಸ್ನ ಬೆಳಗಾವಿಯ ಗ್ರಾಮೀಣ ಭಾಗದಲ್ಲೇ ಮಾಡಿರೋದ್ರಿಂದ ಅಲ್ಲಿನ ಜನರು ಕೂಡ ಇವರು ಸಪೋರ್ಟಿಂಗ್ ನಿಲ್ತಾರೆ. ಈಗಾಗಲೇ ಬಿ ಜೆ ಪಿಗೂ ಅದಕ್ಕೆ ಪೂರಕ ಎಂಬಂತೆ ಇನ್ನೂ 2.5 ವರ್ಷಗಳ ಕಾಲ ಅವಕಾಶ ಸಿಗುತ್ತೆ. ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿ ಮಾಡ್ಕೋಬೋದು. ಹಾಗಾಗಿ VRS ಅರ್ಜಿಯನ್ನು ವಾಪಸ್ ಪಡೆಯದೇ ಇರಲು ನಾರಾಯಣ ಬರಮಣ್ಣಿ ನಿರ್ಧಾರ ಮಾಡಲಾಗಿದೆ. ಈಗಾಗಲೇ ಕೆಲವು ನಾಯಕರು ಅವ್ರನ್ನ ಮನವೊಲಿಸುವಂಥ ಪ್ರಯತ್ನ ಮಾಡಿದರೂ ಕೂಡ ಅವರು ಶತಾಯಗತಾಯ ಅರ್ಜಿಯನ್ನು ವಾಪಸ್ ಪಡೆಯೋದಕ್ಕೆ ಒಪ್ತಾ ಇಲ್ಲ. ಹಾಗಾಗಿ ಬಹುತೇಕ ರಾಜಕೀಯ ವಲಯ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಇಂಥದ್ದೊಂದು ಚರ್ಚೆ ಶುರುವಾಗಿರುವಂಥದ್ದು. ಇನ್ನೊಂದು ದಿನಗಳ ಕಾಲ ಮಾತ್ರ ಅವ್ರಿಗೆ ಅವಕಾಶ ಇರುವಂಥದ್ದು. ಬಹುತೇಕ ಅವರು ಅರ್ಜಿಯನ್ನು ಹಿಂಪಡೆಯಲ್ಲ ಅನ್ನೋ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಹಾಗಾಗಿ ಈ ಎಲೆಕ್ಷನ್ಗೆ ಅಂದರೆ ಅವ್ರಿಗೆ ಒಳ್ಳೆಯ ಹೆಸರಿರುವಂಥ ಮತ್ತು ಅಧಿಕಾರಿಯಾಗಿ ಕೆಲಸ ಮಾಡಿರೋ ನಿಟ್ಟಿನಲ್ಲಿ ಅವರಿಗೆ ಸಪೋರ್ಟಿವ್ ಆಗುತ್ತೆ. ಮತ್ತು ಈಗಾಗಲೇ CM ಇಂದ ಏನು ಅವಮಾನಕ್ಕೊಳಗಾಗಿದ್ದರು ಅದನ್ನೇ ಒಂದು ಏನು ಕಾರಣ ಇಟ್ಕೊಂಡು ಆ ಕ್ಷೇತ್ರದಲ್ಲೆಲ್ಲ ಓಡಾಡಿ ಆ ಒಂದು ಜನರ ನಂಬಿಕೆ ಗಳಿಸ್ಕೊಂಡು ಯತ್ನ ಮಾಡಲಾಗುತ್ತೆ. ಮಂತ್ರದಲ್ಲಿ ಮುಂದಿನ ಎಲೆಕ್ಷನ್ಗೆ ಅವ್ರನ್ನೂ ಕೂಡ BJPಯಿಂದ ಸ್ಪರ್ಧೆ ಮಾಡಿಸ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಎಲ್ಲ ಪ್ರಶ್ನೆಗೂ ಕೂಡ ಇನ್ನೇನು ನಾಳೆ ಒಳಗಡೆ ಉತ್ತರ ಸಿಗುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. 6ನೇ ತಾರೀಕಿಗೆ ಒಂದು ತಿಂಗಳಾಗುತ್ತೆ ನಾಳೆಗೆ. ಅಷ್ಟರಲ್ಲಿ ಅವರು ವಾಪಸ್ ಪಡೀಲಿಲ್ಲ ಅಂತಂದರೆ ಅದು ಅಂಗೀಕಾರವಾಗುತ್ತೆ. ಗೃಹ ಸಚಿವಾಲಯ ಈಗಾಗಲೇ ಅಂಗೀಕಾರದ ಬಗ್ಗೆ ನಿರ್ಧಾರ ಮಾಡಿದಾರಂತೆ. ಇವರು ಕೂಡ ವಾಪಸ್ ಪಡೆಯೋದಕ್ಕೆ ಒಪ್ತಾ ಇಲ್ಲ.